ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಮನ್ನ ಕಸ್ತೂರಿ, ಪರಮ ಪೂಜ್ಯ ಡಾಕ್ಟರೇಟ್ ಹವಾ ಮಲ್ಲಿನಾಥ್ ಮಹಾರಾಜರ ಭವಿಷ್ಯಲಿಂಗ ಆಶ್ರಮ, ಮನಗುಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ವಿವೇಕ ಮತ್ತು ಅವಿವೇಕ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಮನುಷ್ಯನು ವಿವೇಕದಿಂದ ಬಾಳಬೇಕು, ಅವಿವೇಕದಿಂದ ಅಲ್ಲ. ವಿವೇಕ ಅಂದರೆ ಪ್ರಜ್ಞೆ, ಅರಿವು ಇರಬೇಕು. ವಿವೇಕ ಎಂದರೆ ವಿಚಾರಿಸುವುದು, ಅದನ್ನು ಸ್ಪಷ್ಟ ಕಲ್ಪನೆಯನ್ನು ತಿಳಿದುಕೊಳ್ಳುವುದು. ಯಾವುದೇ ಒಂದು ಪಡಿ ಪದಾರ್ಥವಾಗಲಿ, ಒಂದು ವಸ್ತುವಾಗಲಿ, ಯಾರಾದರೂ ನಮ್ಮ ಎದುರಿಗೆ ಬಂದರೆ ಅವರ ಸಂಪೂರ್ಣ ಗುಣಗಳನ್ನು, ಸ್ವಭಾವಗಳನ್ನು ಅರಿತುಕೊಂಡು ಅವರ ಜೊತೆ ಗೆಳೆತನ ಮಾಡಬೇಕು, ಹೊರತಾಗಿ ಅವಿವೇಕದಿಂದ ಅಲ್ಲ. ಯಾರನ್ನೂ ನಂಬದೆ, ಯಾರಿಗೇ ವಿಶ್ವಾಸ ಕೊಡದೆ ನಾವು ಬಾಳಿದಾಗ ನಾವು ಸುಖವಾಗಿ ಬಾಳುತ್ತೇವೆ. ಇಲ್ಲದೇ ಇದ್ದರೆ ನಮ್ಮ ಜೀವನ ಸ್ಪಷ್ಟ ತಿಳುವಳಿಕೆ ಇಲ್ಲದೆ ಅದು ನರಕ ಯಾತನೆ ಅನುಭವಿಸುತ್ತದೆ. ಅಂದರೆ ಆ ವಸ್ತುವನ್ನು ನಾವು ಬಿಡಿಸಿ ನೋಡಬೇಕು, ಪರಾಮರ್ಶಿಸಬೇಕು. ಅಂದರೆ ಬೇರ್ಪಡಿಸಿ ನೋಡಿದಾಗ ಅದರ ನಿಜವಾದ ಬಣ್ಣ ಗೊತ್ತಾಗುತ್ತದೆ. ಅದು ನರಿಯೋ ಹುಲಿಯೋ ಎಂಬ ಸ್ಪಷ್ಟವಾದಂಥ ಸತ್ಯವನ್ನು ನಾವು ತಿಳಿಯುತ್ತೇವೆ. ಅದಕ್ಕಾಗಿ ನಮ್ಮ ಜೀವನವನ್ನು ಪರಿಶೋಧಿಸಬೇಕು. ಸತ್ಯವಲ್ಲದವನ್ನು ನಾವು ಅವರ ಜೊತೆ ಸಂಗ ಮಾಡಬಾರದು. ಸತ್ಯವಲ್ಲದ ವಸ್ತುವನ್ನು ನಾವು ಮುಟ್ಟಲೇಬಾರದು. ಸತ್ಯವಲ್ಲದ ವಸ್ತುವನ್ನು ನಾವು ಕೇಳಲೇಬಾರದು, ನುಡಿಯಲೇಬಾರದು. ಹೀಗೆ ನಾವು ಜಗತ್ತನ್ನು ಪರಾಮರ್ಶಿಸಿ ನೋಡಿದಾಗ ಜಗತ್ತು ನಮಗೆ ಸುಂದರ ಕಾಣುತ್ತದೆ. ಇಲ್ಲದೇ ಇದ್ದರೆ ಅವಿವೇಕದಿಂದ ನಾವು ಹಗಲು ಕಂಡು ಬಾವಿಗೆ ಬೀಳಬಾರದು. ಹಿಂದಿನ ಜನ್ಮದಲ್ಲಿ ನಾವು ಏನು ಇದ್ದೆವೋ ಅದರ ಬಗ್ಗೆ ನಮಗೆ ಯಾರಿಗೂ ಗೊತ್ತಾಗುವುದಿಲ್ಲ. ಈ ಜನ್ಮದಲ್ಲಿ ಮನುಷ್ಯನಾಗಿ ಶರೀರ ಧಾರಣ ಮಾಡಿಕೊಂಡು ಬಂದಿದ್ದೇವೆ. ಅದಕ್ಕಾಗಿ ಈ ಹುಟ್ಟು ಸಾವು ಯಾವಾಗ ಬರುತ್ತದೆ ಎಂಬುದು ಗೊತ್ತಿಲ್ಲ. ಆದ್ದರಿಂದ ಉಸಿರು ಇರುವ ತನಕ ನಾವು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಬೇಕು. ಆದ್ದರಿಂದ ನಾವು ಈ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತೇವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಕಾರಣ ಈ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು. ಅಂದರೆ ಭಕ್ತಿ ಮಾಡಬೇಕು. ಭಕ್ತಿ ಅಂದರೆ ಪವಿತ್ರವಾದಂಥ ಭಾವ. ಅಲ್ಲಿ ಕಾಮನೆಗಳು, ವಾಸನೆಗಳು, ಕೋಪ, ತಾಪ, ರೋಷ, ದ್ವೇಷ, ನಾನು, ನನ್ನದು, ಮೋಹ, ಮಮಕಾರ ಯಾವುದೂ ಇರುವುದಿಲ್ಲ. ಅಲ್ಲಿ ಮನಸ್ಸು ಸ್ವಚ್ಛವಾಗಿರುತ್ತದೆ, ನಿರ್ಮಲವಾಗಿರುತ್ತದೆ. ಬಯಲಿನಲ್ಲಿ ಬಯಲಾಗಿ ಬಿಡುತ್ತಾನೆ. ಆದ್ದರಿಂದ ನಾವು ಭಕ್ತಿ ಮಾಡಬೇಕು. ಅಂದರೆ ಜಪ, ತಪ, ಪೂಜೆ, ಧ್ಯಾನ, ಶ್ರವಣ, ಮನನ, ನಿಧಿಧ್ಯಾಸ, ಸಜ್ಜನರ ಸಂಘ, ಬಲ್ಲವರ ಮಾತುಗಳನ್ನು ಕೇಳಬೇಕು. ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ತಂದೆ ತಾಯಿಗಳ ಮಾತು ಕೇಳದವ ಅವನು ಹಾದಿ ಪಾಲಾಗುತ್ತಾನೆ ಎಂಬುದು ಅರಿವು ನಮಗೆ ಗೊತ್ತಿರಬೇಕು. ಅಂದರೆ ಪಾಪ ಪುಣ್ಯಗಳ ಅರಿವಿನಿಂದ ನಮ್ಮ ಕರ್ಮ ಸಾಗಬೇಕು. ಪಾಪ ಯಾವುದು, ಪುಣ್ಯ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು, ಮಿಥ್ಯೆ ಯಾವುದು, ಕತ್ತಲು ಯಾವುದು, ಬೆಳಕು ಯಾವುದು. ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಅದರ ಪರಿಣಾಮ ನಮಗೆ ಅರಿತಿರಬೇಕು. ಆದ್ದರಿಂದ ಭಕ್ತಿ ಅಂದರೆ ಅದು ಶಿವನ ಸೇವಾ, ಶಿವನ ನೆನಪು ಸದಾ ಮಾಡುತ್ತಿರುವಾಗ ನಮ್ಮ ಜೀವನವೇ ಸುಖಮಯವಾಗುತ್ತದೆ. ನಮ್ಮಲ್ಲಿ ಯಾವುದೇ ಪಾಪಗಳು, ತಪ್ಪು ಕಲ್ಪನೆಗಳು ಮೂಡುವುದಿಲ್ಲ, ಅವು ದೂರಾಗಿ ಹೋಗಿಬಿಡುತ್ತವೆ. ಅದಕ್ಕಾಗಿ ನಮ್ಮ ಸಂಸಾರದ ಜೊತೆಗೆ ಒಂದು ಕೆಲಸವಾದರೂ ಲೋಕ ಕಲ್ಯಾಣದ ಕೆಲಸ ಮಾಡಬೇಕು. ಅಂದರೆ ನಾವು ಮಾಡಿದ್ದು ಅದು ಡಂಬಾಚಾರ, ಪ್ರದರ್ಶನ, ನಾಟಕ, ವ್ಯಭಿಚಾರ ಆಗಿರಬಾರದು. ಒಂದು ಬಲಗೈಲಿ ಮಾಡಿದೆವು ಅಂದರೆ ಅದು ಎಡಗೈಗೆ ಗೊತ್ತಿರಬಾರದು. ಹೀಗೆ ನಮ್ಮ
ಒಳ್ಳೆಯದನ್ನೇ ಮಾಡಿದಾಗ ನಮ್ಮ ಬಯಕೆಗಳು, ನಮ್ಮ ಇಚ್ಛೆಗಳು, ಕಾಮನೆಗಳು, ವಾಸನೆಗಳು ಇತಿಮಿತಿಯಲ್ಲಿ ಇರಬೇಕು. ಆದ್ದರಿಂದ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಬೇಕಾದರೆ, ಮಾನಸಿಕವಾಗಿ ಶಾರೀರಿಕವಾಗಿ ಆರೋಗ್ಯವಾಗಿರಬೇಕಾದರೆ ನಮ್ಮ ಕರ್ಮ ಒಳ್ಳೆಯದಾಗಿರಬೇಕು. ನಮ್ಮಲ್ಲಿ ದೋಷಗಳು ಇರಬಾರದು. ದೋಷಗಳು ಇದ್ದಾಗ ನಾವು ಮನಸ್ಸು ಅತೃಪ್ತಿಯಿಂದ ಮಾನಸಿಕ ರೋಗದಿಂದ ಬಳಲುತ್ತೇವೆ. ಎಷ್ಟೇ ಸಂಪತ್ತು ಇದ್ದರೂ ಸಹಿತ ಅದು ಸಫಲವಾಗುವುದಿಲ್ಲ. ಆದ್ದರಿಂದ ಆ ಹೊರಗಿನ ಆಕರ್ಷಣೆಗಳಿಗೆ ನಾವು ದೃಷ್ಟಿ ಹರಿಸಿದಾಗ ಅವು ಆಕರ್ಷಣೆಗಳು ಸತ್ಯವೋ ಮಿಥ್ಯವೋ ಎಂಬುದನ್ನು ಅರಿಯಬೇಕು ಮತ್ತು ಅದನ್ನು ಪರಾಮರ್ಶಿಸಿ ನೋಡಬೇಕು. ಅದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇರಬೇಕು. ಅದನ್ನು ಬಿಡಿಸಿ ನೋಡಿ ನಾವು ವಿವೇಕದಿಂದ ಬಾಳುವುದನ್ನು ಕಲಿಬೇಕು. ಯಾರು ವಿವೇಕದಿಂದ, ಪ್ರಜ್ಞೆಯಿಂದ, ಜಾಗರೂಕತೆಯಿಂದ, ಜವಾಬ್ದಾರಿಯಿಂದ ಬಾಳುತ್ತಾರೆ ಅವರಿಗೆ ಈ ಜಗತ್ತು ಸುಂದರವಾಗುತ್ತದೆ, ಸುಂದರವಾಗಿ ಕಾಣುತ್ತದೆ. ಅಂಥ ಸುಂದರ ಜಗತ್ತನ್ನು, ಸುಂದರ ಮನಸ್ಸನ್ನು ನಾವು ನೀವು ಹೊಂದೋರ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.